ಇವತ್ತು ನನ್ನ ತೆರಿಗೆ ನನ್ನ ಹಕ್ಕು ಪುಸ್ತಕ ಕೊಟ್ಟಿದ್ವಿ. ಇವತ್ತು ಹೋಗಿ ಪ್ರಧಾನ ಮಂತ್ರಿಗಳು ಉತ್ತರ ಕನ್ನಡದಲ್ಲಿ DK ಸುರೇಶ್ನ ಸೋಲಿಸ್ಬೇಕು ಕಾಂಗ್ರೆಸ್ ನಾಯಕರನ್ನ, ಅಲ್ಲೋಗ್ಬಿಟ್ಟು ಯಾರನ್ನ ಸೋಲಿಸ್ಬೇಕು ಅಂತ, ನಿಮ್ಮ ತಾಲೂಕಿನ ನಿನ್ನ ಸಹೋದರ ನಿನ್ನ ಅಣ್ಣ ತಮ್ಮನನ್ನ ಸೋಲಿಸ್ಬೇಕು ಅಂತ ಹೇಳಿ ಉತ್ತರ ಭಾರತದಲ್ಲಿ ಕೂಗ್ತಾ ಇದಾರೆ ಅಂತ ಅಂದ್ರೆ ಇದ್ರ ಎಫೆಕ್ಟ್ ಎಷ್ಟಿದೆ ಅಂತ ನೀವು ಅರ್ಥ ಮಾಡ್ಕೊಂಡು ಇವತ್ತು ಗಟ್ಟಿಯಾದಂತ ಧ್ವನಿನಲ್ಲಿ ಕೆಲಸ ಮಾಡ್ತೀವಿ. ಕರ್ನಾಟಕದ ಕನ್ನಡಿಗರ ಉದ್ಯೋಗಗಳು ಬೆಂಗಳೂರಿನಲ್ಲಿ ಸೃಷ್ಟಿಯಾಗಬೇಕಾದಂತ ಉದ್ಯೋಗಗಳು, ಆ ಉದ್ಯೋಗಗಳು ಕಡಿಮೆ ಆಗ್ತಾ ಇದೆ ಅಂತ ಅಂದ್ರೆ ಬೇರೆಲ್ಲೂ ಹೋಗ್ತಾ ಇಲ್ಲ. ಆ ಉದ್ಯೋಗಗಳೆಲ್ಲವೂ ಕೂಡ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ, ಗುಜರಾತ್ಗೆ ಹೋಗ್ತಾ ಇದೆ. ಉತ್ತರ ಪ್ರದೇಶಕ್ಕೆ ಗುಜರಾತ್ಗೆ ಹೋಗೋದ್ರಿಂದ ಕರ್ನಾಟಕದ ಕನ್ನಡಿಗರ ಮಕ್ಕಳು ಉದ್ಯೋಗ ಇಲ್ಲದೆ ಬೀದಿ ಬೀದಿ ಅಲಿಬೇಕಾದಂತ ಪರಿಸ್ಥಿತಿ, ಮನೆ ಮನೆ ಅಲಿಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಮ ಸರ್ಕಾರದ ಅವಧಿನಲ್ಲಿ 17.5 ಲಕ್ಷ ಕೋಟಿ ಹಣವನ್ನ ಕೈಗಾರಿಕೋದ್ಯಮಿಗಳಿಗೆ ಯಾರು ಸಾಲ ಕೊಟ್ಟಿದ್ರು ಗೊತ್ತಿಲ್ಲ, ಯಾರು ಕೊಟ್ಟಿದ್ರಿ ಗೊತ್ತಿಲ್ಲ, ದಾಖಲೆ ಇಲ್ಲದೆ ಕಂಪನಿಗಳ ಹೆಸರಿನಲ್ಲಿ ಕೊಟ್ಟು ಇವತ್ತು ನಾಮಾಯಿಸಿ ಬಡವರ ಮೇಲೆ ಆ ತೆರಿಗೆಯನ್ನ ಏರ್ತಾ ಇದ್ದೀರಲ್ಲ, ಇದು ನಿಮ್ಮ ಪಾಲಿಸಿನ, ಇದು ನಿಮ್ಮ ತತ್ವನ? ಕರ್ನಾಟಕ 100 ರೂಪಾಯಿ ತೆರಿಗೆನ ಕೇಂದ್ರಕ್ಕೆ ಕೊಟ್ರೆ 13 ರೂಪಾಯಿ 70 ಪೈಸೆ ಕೊಡ್ತಾ ಇದ್ದೀರಿ. ಉತ್ತರ ಪ್ರದೇಶದವರು 100 ರೂಪಾಯಿ ಕೊಟ್ರೆ ಅವರಿಗೆ 330 ರೂಪಾಯಿ ಕೊಡ್ತಾ ಇದ್ದೀರಿ. ಮಧ್ಯಪ್ರದೇಶದವ್ರಿಗೆ 279 ರೂಪಾಯಿ ಕೊಡ್ತಾ ಇದ್ದೀರಿ. ಬಿಹಾರದವ್ರಿಗೆ 527 ರೂಪಾಯಿ ಹಣ ಕೊಡ್ತಾ ಇದ್ದೀರಲ್ಲ, ಯಾರ್ದಿದು ತೆರಿಗೆ ಹಣ? ಕರ್ನಾಟಕದ ತೆರಿಗೆ ಹಣ, ಕನ್ನಡಿಗರ ತೆರಿಗೆ ಹಣ. ಈ ಹಣವನ್ನ ಇವತ್ತು ದಕ್ಷಿಣ ಭಾರತದಲ್ಲಿ ಈ ತೆರಿಗೆ ಹಣವನ್ನ ಎತ್ಕೊಂಡೋಗಿ ಉತ್ತರ ಭಾರತಕ್ಕೆ ನೀವು ಹಂಚಿಕೆ ಮಾಡಿ ಉತ್ತರ ಭಾರತವನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ನಮ್ಮ ಮಕ್ಕಳು ಏನ್ ಮಾಡ್ಬೇಕು?